there is only one way to avoid criticism. Do nothing, say nothing and be nothing. ನೋಡ್ರಿ, ಯಾವುದೇ ಇದನ್ನ ಒಂದೇ ಹೇಳ್ತೀನಿ, ನೀವು ಯಾವುದೇ ಕೆಲಸ ಮಾಡಿದ್ರು ಬೈಯೋರು ಇರೋರೆ, ನೆಗೆಟಿವ್ ಮಾತಾಡೋ ಇರೋರು, ಅವ್ರ ಬಗ್ಗೆ ಒಟ್ಟ ತಲೆ ಕೆಡಿಸ್ಕೋಬಾರ್ದು. ನಮ್ಮ ದೇಶದಲ್ಲಿ ಎಂತೆಂಥ ಮಹಾತ್ಮರಾಗಿ ಹೋಗಿದ್ದಾರೆ, ಅಂಥವ್ರ ಬಗ್ಗೆನೇ ನೆಗೆಟಿವ್ ಮಾತಾಡಿದ್ದಾರೆ. ಇನ್ನು ಸಾಮಾನ್ಯ ಮನುಷ್ಯರ ಬಗ್ಗೆ ಬಿಡ್ತಾರೆ. ನೀವೇನೋ ಒಂದು ಸಾಧನೆ ಮಾಡಿರಲಿಲ್ಲ ಅಂತಾರೆ, ಅವನ ಕಡೆ ಏನು ಮಾಡೋಕ್ಕಾಗ್ತದೆ? ನೀವು ಅದನ್ನು ಮಾಡಿ ತೋರಿಸಿದ ಮೇಲೆ ಅವನ ಆದಿತ್ತು ಅದಕ್ಕೆ ಮಾಡಿದ್ದಾನೆ, ರೊಕ್ಕ ಕೊಟ್ಟು ಮಾಡಿದ್ದಾನೆ, ಇದನ್ನು ಕೊಟ್ಟು ಮಾಡಿದ್ದಾನೆ, ಅವ್ನ ಲಕ್ ಇತ್ತು ಅನ್ನೋರೆ. ನೀವು ಸಾಧನೆ ಮಾಡೋಕ್ಕಿಂತ ಮೊದಲು ಅಂತಾರೆ, ಮಾಡಿದ ಮೇಲೂ ಅಂತಾರೆ. ನಮ್ಮನ್ನು ಯಾರು ಬೈತಾರೆ, ಕ್ರಿಟಿಸಿಸಮ್ ಮಾಡ್ತಾರೆ. ಓಕೆ, ಸೊ ಯಾವಾಗಲೂ ಇನ್ನೊಬ್ಬರ ಬಗ್ಗೆ ಮಾತಾಡ್ಕೊತಿರ್ತಾರೆ, ಅಂಥವ್ರನ್ನ ಅವಾಯ್ಡ್ ಮಾಡ್ತಾರೆ. ಅವ್ರನ್ನ ಅವಾಯ್ಡ್ ಮಾಡೋದು ಬೆಸ್ಟ್ ಸೊಲ್ಯೂಷನ್. ನಾವು ಅವ್ರ ಬೆನ್ನು ಹತ್ತಿದ್ದೀವಿ ಅಂದರೆ ನಮ್ಮ ಗುರಿ ಈ ಕಡೆ ಐತಿ, ಅದನ್ನು ಬಿಟ್ಟು ನಾವು ಈ ಕಡೆ ಹೋಗೋಕ್ಕೆ ಶುರು ಮಾಡಿ. ಯಾಕಂದ್ರೆ ಅವ್ರಿಗಂತೂ ಯಾವುದೇ ಗುರಿಗಳು ಇರೋಂಗಿಲ್ಲ, ಅವ್ರು ಬೈಕೋತ ಅಡ್ಡಾಡೋದೇ ಗುರಿ ಇರುತ್ತೆ. ಸೊ ಅದಕ್ಕಾಗಿ ನಮ್ಮ ಬಗ್ಗೆ ನೆಗೆಟಿವ್ ಥಿಂಗ್ಸ್ ಕಮೆಂಟ್ಸ್ ಬಂದಾಗ ನೋಡ್ಬೇಕು, ಅದ್ರಾಗ ಅರ್ಥ ಇತ್ತು ನಾವು ತಿದ್ಕೋಬೇಕು, ಇಲ್ಲ ಅದನ್ನು ಬಿಟ್ಬೇಕು. ಎಷ್ಟು ಅವಾಯ್ಡ್ ಮಾಡ್ತೀವಿ ನಾವು ಅಷ್ಟು ಮುಂದೆ. ಅದಕ್ಕೆ ದೊಡ್ಡ ದೊಡ್ಡವರೆಲ್ಲ ಭಾಳ ತಲೆ ಕೆಡಿಸೋಳಕ್ಕೆ ಹೋಗಂಗಿಲ್ಲ. ಸೊ ಅದಕ್ಕೆ ಅದನ್ನು ನಾವು ಮೈಗೂಡಿಸಿಕೊಳ್ಬೇಕು. ಸಣ್ಣ ಪ್ರಮಾಣದಲ್ಲಿ ದೊಡ್ಡದಿರಲಿ, ಏನು ಮಾಡಿದ್ರು ಜನ ಅನ್ನೋರು ಅದನ್ನು ಬಿಟ್ಬಿಡು. ಓಕೆ, ನಮ್ಮ ಗೋಲ್ ಕಡೆ ನಮಗೆ ಕಾನ್ಸಂಟ್ರೇಷನ್ ಇರ್ಬೇಕು. ಅವ್ರ ಜಾಬ್ ಅವ್ರು ಮಾಡಲಿ, ಪಾಪ ಬೈಕೋತ್ಕೊಂಡ್ರದ್ದು ಅವ್ರ ಜಾಬ್ ಇದೆ, ಅವ್ರು ಮಾಡ್ಕೊಂತ. ಓಕೆ, ಸೊ ದಟ್ ಈಸ್ ದ ಮೀನಿಂಗ್ ಗೋಲ್ಡನ್ ಥಾಟ್.